ಏನಿದೆ ರಾಜಕೀಯದ ಗಂಡಳು ಬಡವಾರ ಮಾಡೋದು ನೋಡಿದ್ರೆ ನಾ ಕಾಣದೆ ಇದ್ದಿದ್ದ ಹೊಲದ ನೆಟ್ಟಗುಲ್ಲಟ್ಟು ನೀರು ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಾಲೆ ಹಿಡ್ಕೊಂಡಿನಿ ನೀವು ಎದ್ದು ತಕ್ಕೊಳ್ಳಿ ಅಂತೇಳಿ ಆತಿತ್ತು. ಎಲ್ಲ ಅಯ್ಯೋ ಜಾಗ್ರತೆ ಇರಿ, ಹೊತ್ತಿಗೆ ಸರಿಯಾಗಿ ಊಟ ಮಾಡಿ, ಹೊತ್ತಿಗೆ ಸರಿಯಾಗಿ ನಿದ್ರೆ ಮಾಡಿ ಹೇಳೋದು ನೋಡಿದ್ರೆ ಏನೋ ಪೂರ್ತಿ ಸಾಕಾಣಿಕೆ ಇದರದ್ದೇ ಅನ್ಬೇಕು. ಯಾಂತಕ್ಕೆ ಸುಮ್ಮನೆ ಏನಾರು ಮಾಡ್ತೇನೆ, ನನಗೆ 4 ದಿವಸ ಬಿಟ್ಕೊಂಡು ಕಳಿಸ್ಬಿಡ್ತೇನೆ. ಸದ್ಯಕ್ಕೆ ನಾನು ಮತ್ತೆ ಅತ್ಲಾಗ ಮಕ್ಕ ಹಾಕಕ್ಕೆ ಹೋಗಲ್ಲ. ಅದು ಸಮ ಈಗ ಬೆಂಗಳೂರಿಗೆ ಬರ್ತೀನಿ ಅಂತ ಕೂತ್ರೆ ಏನು ಗತಿ ಸಾಯೋದು. ಹೆಂಗೋ ಪಟ್ಚಡ ಮಾಡಿ ಅಲ್ಲಿಂದ ಇಲ್ಲಿಗೆ ಬಂತು. ಇಲ್ಲಿಂದ ಬೆಂಗಳೂರಿಗೆ ಮಾತ್ರ ನಾನು ಕರ್ಕೊಂಡು ಹೋಗಲ್ಲ. ಅಪ್ಪ ಮಗಳು ಇರಲಿ, ಏನು ತೊಂದರೆ ಇಲ್ಲ, ಹಂಗೊಂದು 4 ದಿನ ಇರ್ಬೋದು, ಅಷ್ಟೇ ಮಾಡ್ತೇನೆ. ನಿನ್ನ ಮತ್ತೆ ಇಲ್ಲಿಂದ ಅಲ್ಲಿಗೆ ಕಟ್ಕೊಂಡು ಹೋಗಲ್ಲ ನಾನು. ಅದರ ಮಧ್ಯಕ್ಕೆ ನಮ್ಮನೆ ಗಳಿಸಿದ ಮತ್ತೊಂದು ಥರದ್ದು ಬಡವಾರ. ಸಾರಿಗೆ ಅಂತಾರು ತರ್ತೇನೆ, ಮಷ್ಟೇ ಅಂತಾರು ಉಂಡ್ಕೊಂಡು ಹೋಗ್ಬೋದು, ಇಲ್ಲ ತಿಳಿ ತಿನ್ಕೊಂಡು ಹೋಗ್ಬೋದೆ. ಅಲ್ಲಿ ನಾ ಏನು ಮಿಸ್ಸಿನ, ಅಲ್ಲಿಂದ ಬಂದೇ ಇದಾಗಿದೆ. ಎಲ್ಲಿ ಮನೆ ನೋಡಿದ್ರೆ ಮುಗುಳ್ಕಿ ಬಿದ್ದದೆ, ಯಾವ ವಸ್ತು ಎಲ್ಲ ಅದಾವಂತಾನೆ ಸಿಕ್ಕಲ್ಲ. ಅವಳಿಗೆ ಮಾಡಿ ಉಣ್ಣಕ್ಕೆ ಕಳಿಸ್ಬೇಕಂತ ಏನು ಬರ್ಗರ್ ಆಗಿದೆ ಅದು ತಿನ್ನೋಕ್ಕೆ. ಮನೇಲಿ ಅದನ್ನೇ ತಿನ್ಕೊ ಬಂದಿದ್ದೆ. ಈಗ ಮತ್ತೊಂದು ಸತಿ ಅಂತ ಏನೇನು ದಿನ ಇಲ್ಲ, ಇನ್ನು ಬರೋಲ್ಲ. ಏನು ದೊಡ್ಡ ಕಾಸಿಂದ ಬಂದಿದ್ದು ಅವಳಿಗೆ, ದೂರದಿಂದ ಬಂದಾನೆ, ಅದಕ್ಕೆ ಉಪಚಾರ ಮಾಡೋಣ ಅಂತಾನೇನು. ಅದನ್ನು ನೋಡಿದ್ರೆ ಎಲ್ಲ ಸೇರ್ಕೆ ನನ್ನೊಬ್ಬನ ತೆಗಿತಾರೆ. ಅಲ್ಲ, ನೀ ಏನು ಕಲಿಕಂಡೆ ಮಾರತೆ? ಬತ್ತ ಭಾಳ ಒಂಥರ ಆತಿದ್ದೀಯ. ಅಲ್ಲ, ನಾನು ಹೇಳ್ತಿದ್ದೀನಿ, ಒಂದು ಗಳಿಗೆ ಹೋಗಿ ತಗ್ತೀನಿ, ಅಂಥವ್ರು ಒಂಚೂರು ಸಾರು ಮಾಡಿ ತಿಂಡಿನ ಇಲ್ಲ ಅನ್ನನೇನ ಮಾಡೋ ಅಂಥೇಳಿ ನೋಡಿದ್ರೆ ಅವ್ರು ಹೋಗ್ತೀನಿ ಅಂದಕ್ಕೂ ಹೋಗಿ ಅಂತಲೇ ಹೇಳಿಬಿಟ್ಟಲ್ಲ. ಇಷ್ಟು ದಿವಸ ಕೂತ್ಕೊಂಡು ಅವ್ರ ಮನೇಲಿ ತಿಂದ್ಕೊ ಬಂದಲ್ಲ, ಅದಕ್ಕೆ ಏನಿಲ್ಲನೇ ನಿಂಗೆ? ಏನು ಯಾವಾಗಲೂ ಗೊತ್ತಿರ್ತಾರ? ಮನೆ ಹತ್ರ ಅನ್ನೋದೊಂದು ಬಿಟ್ಟರೆ ಮನೆಗೆ ಎಷ್ಟು ಸತಿ ಉತ್ತರಬೇಕಾತಲ್ಲ ಅವ್ರು. ಬಂದಾಗಲೂ ಒಂದು ಹಿಂಗೆ ಮಾಡಿ ಕಳಿಸ್ಬಿಡು. ಮಾತಾಡಬಾರ್ದು, ಎಂತ ಬೇಕಾದ್ರೆ ಹೇಳ್ಕೊಳ್ಳಿ, ಸುಮ್ಮನೆ ನಿಲ್ಲಣ ಅಂತ ಅಂದ್ಕೊಂಡೆ. ಆದರೆ ತಡ್ಕೊಳಕ್ಕಾಗಲ್ಲ ನನಗೀಗ. ಎಂತ ನೀವು ಹೇಳೋದ? ನಾನೇನು ಮನಸ್ಸಲ್ಲ, ಬಂದು ಒಳಗೆ ದಾಡ್ತಿದ್ದೀನಿ ಅಷ್ಟೇ. ಮನೆ ಈ ನಮ್ನೆ ಹಾಕಿ ಬಿದ್ದದೆ. ನೀ ಮಾಡು ಗಾಗ ಇಕ್ಕು ಅಂತ ಹೇಳಿದ್ರೆ ಎಲ್ಲಿಂದ? ನಾನು ಭಾಳ ಕಲ್ತು ಬಿಟ್ಟೆ, ನಂಗೆ ಇದಿಲ್ಲ. ನಿಮಗೆ ಗೊತ್ತಿರಲನ್ರಿ, ಇವತ್ತು ಬರ್ತೀವಿ ಸಾಯಂಕಾಲ ಅಂತ ನಿಮಗೆ ಗೊತ್ತಿತ್ತೇ ಇಲ್ಲ. ಯಾಕೆ ತಂದೆ ಅಂತಾರು ಒಂಚೂರು ಮಾಡಿ ಇಡೋಕ್ಕಾಗ್ತಿರಲ್ಲ? ಬಂದ ಕೂಡಲೇ ಕೊಟ್ಟಿದ್ರು, ತಿನ್ಕೊಂಡು ಹೋಗ್ತಿದ್ರ. ನಾನು ಹೊಸೂಟಿ ಎಲ್ಲ ಮಾಡಿ ಸರಿ ಮಾಡಿ ಅವರಿಗೆ ಇಕ್ಕಿ ಕಳಿಸ್ಬೇಕು. ಅಲ್ಲ, ಮನೆಯಲ್ಲೇ ಹೇಳೇ ಬಂದಾರವರು, ನಾನು ಮತ್ತಲ್ಲಿ ಕಾಫಿ ತಿಂಡಿ ಎಂತಕ್ಕೆ ನಿಲ್ಲಲ್ಲ, ಪಕ್ಕನ ವಾಪಸ್ ಬರಬೇಕು, ಅಲ್ಲಿ ಹಾಗೆ ಅಂತ ಹೇಳಬೇಡಿ ನೀವು ಅಂತ ಹೇಳಿನಿ. ಆದರೂ ಮತ್ತದನ್ನೇ ಮಾಡ್ತಿರಲ್ಲ. ಸಾಕು ಮಾರತಿ, ಪುರಾಣ ಸಾಕು. ಅಲ್ಲ, ಭಾಳ ಮಾತು ಕಲ್ತ್ಕೊ ಬಂದುಬಿಟ್ಟು ಅಲ್ಲಿಂದ. ಎಲ್ಲಿ ಹೇಳಿದ್ದೆ ನೀನು? ಪಕ್ಕನ ಹೋಗ್ಬೇಕು ಅಂತ ಹೇಳ್ಯಾರೆ ಅಂತ ಎಲ್ಲಿ ಹೇಳಿದ್ದೆ? ಎಲ್ಲಿ, ಎಷ್ಟೊತ್ತಿಗೆ, ಗಳಿಗೆ, ಮುಹೂರ್ತ, ಜಾಗ ಇವನ್ನೆಲ್ಲ ನನಗೆ ಜ್ಞಾನ ಇಟ್ಕೊಂಡು ಹೇಳೋಕ್ಕಾಗಲ್ಲ. ಈಗ ಹೇಳಿನಿ ಅಷ್ಟೇ. ಎಂತ ಆದರೂ ಅವ್ರು ಬಂದಾತು, ನಾನು ಬಿಟ್ಟಾತು, ಹೋಗಾತು. ಮನೇಲಿ ಈಗ ಮಾಡಿಟ್ಟಿದ್ದು ಒಳ್ಳೆ ಅದನ್ನೇ ತಿಂದು ಇಲ್ಲಿಗೆ ಬಂದಿದ್ದು. ಮತ್ತು ಇಲ್ಲೊಂದು ತಂದು ಮಾಡಬೇಕಾದ ಅವಶ್ಯಕತೆ ಏನಿರಲ್ಲ. ಹೇಳ್ತೀನಿ, ಮತ್ತೆ ಅದನ್ನೇ ಹೇಳ್ತಾರೆ. ಬಾಕಿ ಏನಾರು ಉದ್ಯೋಗ ಅದೇನೋ ಹೋಗಿ ನೋಡಿ ಹೋಗಿ. ಆತ ಮಾರುತಿ, ಭಾಳ ಕಲ್ತು ಬಿಟ್ಟಿಯ. ನಾನು ಈಗ ಮಾತಾಡ್ಬೇಕಾದ್ರೆ ಜ್ಞಾನ ಮಾಡ್ಬೇಕಾಗಿ ಬರ್ತದೆ. ಬೀಗರು ಭಾಳ ಉಪಚಾರ ಮಾಡ್ಯಾರಲ್ಲ, ನಿನ್ನ ಮೇಲೆ ನೀನಿಲ್ಲ ಈಗ. ಆ ಉಪಚಾರ ಅಂದರೆ ಯಾಕೆ ಹೇಳೋದು? ಅದೆಂಥದಾರ ಆಗಲಿ, ಪವನ್ ಫೋನ್ ಮಾಡಿದ್ದಾನ, ಮಾಡ್ತೀನಿ ಅಪ್ಪಗೆ ಅಂತ ಹೇಳಿದ್ನಪ್ಪ. ಇಲ್ಲಪ್ಪ, ನಂಗೇನು ಫೋನ್ ಮಾಡಲಿಲ್ಲ. ನಂಗೆ ಎಲ್ಲಿ ಮಾಡ್ತಾನವ ಫೋನು? ಏನಿದ್ರು ತಾಯಿ ಆಯ್ತು ಆತು. ನೀ ಇಲ್ಲಿದ್ದಾಗ ಇಲ್ಲಿಗೆ ಮಾಡ್ತಿದ್ದ, ಈಗ ಅಲ್ಲಿಗೆ ಹೋಗಿ ಅಲ್ಲಿಗೆ ಮಾಡ್ತಿದ್ದ ಅಷ್ಟೇ.
ಆಗಲಿ ಮರ್ರ, ಅದು ಹಾಗೆ ಆಗಲಿ. ಇದು ನಾನು ಇಷ್ಟು ಗಡ್ಬಿಡಿ ಮಾಡ್ಕೊಂಡು ಬಂದಿದ್ದೆ ಅಂತಕಂದ್ರೆ, ಅವ ಯಾವುದೋ ಹೊರದೇಶಕ್ಕೆ ಇಲ್ಲಿಗೆ ಹೋಗೋಣಂತೆ ಒಂದು 8-10 ದಿನಕ್ಕೆ. ಹೋಗಲೇಬೇಕಂತೆ, ಭಾಳ ಅನಿವಾರ್ಯ ಅಂತೆ. ಅದಕ್ಕೆ ಈಗ ಹೆಂಡತಿ ಜೊತೆ ಯಾರೂ ಇಲ್ಲ ಮರತಿ, ಒಂದು 4 ದಿನ ನಾವು ಅಲ್ಲಿಗೆ ಹೋಗಿ ಬರೋ ತನಕ ಇಲ್ಲಿ ಇರ್ಬೋದು, ಬಾ ಬೆಂಗಳೂರಿಗೆ ಅಂತಾನೆ. ನಾನು ಹೇಳಿದೆ ಹಿಂಗೆ ಪಲ್ಲವಿ ಮನೇಲಿದ್ದೀನಿ ಅಂತ. ಅವನಿಗೇನು ಗೊತ್ತಿಲ್ಲದಿದ್ದೇನಲ್ಲ ಅದು. ಆದರೂ ನೀನು ಬಾ ಅಮ್ಮ ಅಂತಾನೆ. ಹೋಗಲೇಬೇಕು, ಬೇರೆ ಮಾರ್ಗ ಇಲ್ಲ. ಅಲ್ಲ ಮರುತಿ, ಇದು ಒಳ್ಳೆ ಕತ್ತಿ ಆತಲ್ಲ. ಅವನು ಹೊರದೇಶಕ್ಕೆ ಹೋಗೋದಾದ್ರೆ ಅವನ ಹೆಂಡತಿ ಕಾವಲಿಗೆ ನೀನು ಎಂತಕ್ಕೆ ಹೋಗ್ಬೇಕೆ? ಅವನಿಗೇನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ? ಎಲ್ಲ ಹೋತಾರಪ್ಪ ಜೋಡಿ ಮೇಲೆಯ. ಹೆಂಡತಿನ ಕರ್ಕೊಂಡು ಹೋಗಲಿ ಜೊತೆಗೆ, ಹೇಳೋಕ್ಕಾಗಲ್ಲ ನಿಂಗೆ? ಗೊತ್ತಿದ್ದು ಮಾತಾಡ್ತಿರಲ್ಲ, ಹೆಂಗೆ ಕರ್ಕೊಂಡು ಹೋಗ್ತಾನ್ರಿ? ಗಳಿಗೆ ಗಂಡಾಂತರದಳಿದ ಅಲ್ಲಿ ಹೊಕ್ಕೊಂಡು ಆಫೀಸ್ ಕೆಲಸ ಮಾಡ್ತಾನ, ಇದ್ರ ಕೂಲಿ ಮಾಡ್ತಾ ಹಾಕಿತಾನ. ಮಾತಾಡ್ತೀರಿ ಹಂಗಿದ್ದನ್ನು ತಂದು ಗಂಟು ಹಾಕಿ ಇಟ್ಟಿರಲ್ಲ, ಅವನಾರು ಏನು ಮಾಡ್ತಾನೆ? ಎಂತ ಹೇಳಿದೆ? ಗುಳಿಗೆ ಗಂಡಾಂತರದೊಳದು ಅವನಿಗೆ ಕರ್ಕೊಂಡು ಹೋಗೋಕ್ಕೆ ಇದು ಹಿಂಗಿದ್ದಳು ಗೋಳಾಗ್ತದೆ. ನೀನು ಇಲ್ಲಿಂದ ಹೋಗಿ ಒಬ್ಬಳೇ ಅದ್ರ ಕಾವಲು ಮಾಡೋಳ? ಗುಳಿಗೆ ಗಂಡಾಂತರ ಅಂತ ನೀನೇ ಹೇಳ್ತೀಯ. ಇಲ್ಲಿ ಮಾಡ್ದಂಗೆ ಹಂಗೆ ಹಿಂಗೆ ಅಂತೇಳಿ ಒಂದೇನಾರು ಇದು ಮಾಡ್ಕೊಂಡು ಹೋಗೇ ಬಿಡ್ತಪ್ಪ ಅಲ್ಲಿಂದ, ನಾನಿರಲ್ಲ ಅಂತ. ನಿಂಗೆ ಹಿಂತಟ್ಟು ಹೋಗಿ ಹಿಡ್ಕೊಬರೋಕ್ಕಾಗ್ತದ? ಮನೆಯಿಂದ ಹೆರಿಗೆ ಹೆಜ್ಜೆ ಇಟ್ಟರೆ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಗೊತ್ತಾಗಲ್ಲ. ನೀನು ಅದ್ರ ಕಾವಲಿಗೆ ಹೋಗೋಳು ಇಲ್ಲಿಂದ. ಮಾರ ಹೋಗ್ಬೇಕಾರೆ ಮುಂಚೆನೇ ನಾನು ಏನೊಮ್ಮೆ ಹೆದರ್ಸ್ಬೇಡಿ ನೀವು. ಅದು ನಾನಿದ್ರೆ ಹಾಗೆಲ್ಲ ಏನಿದು ಮಾಡಲ್ಲ. ಹೆಂಗೆ ಅದ್ರದ್ದಾರು ತಲೆಬೇಸಿ ಕಾಣಲ್ಲ. ನಿಮ್ಮ ಮಗಳಿಗೆ ನಾನು ಬೆನ್ನಂತಿಕೆ ಬಿದ್ದಾದ್ರೆ ನಾನು ಬರ್ತೀನಿ, ಎಲ್ಲರೂ ಹೋಗೋಣ ಅಂತ. ಅವರಿಬ್ರಿಗೆ ಮೊದಲೇ ಹುಯ್ದಕ್ಕೆ ಬೇಯಲ್ಲ. ಅಲ್ಲಿ ಹೋಗಿ 2 ದಿನ ಇದೇ ಥರ ಯಾಜ ಮಾಡ್ಕೊತಾ ಇದ್ರೆ ನಾನು ಅದೇ ಕೆಲಸ ಮಾಡ್ತಾ ಕೂತ್ಕೊಂಡ್ಲ, ಜಗಳ ಬಿಡ್ಸೋದನ್ನ. ಒಂದು ಲೆಕ್ಕಕ್ಕೆ ಸಾಮಾನ್ಯ. ಪಲ್ಲವಿ ಬಂದರೆ ಅದಕ್ಕೆ ಎಂತಾರು ಒಂದು ಸ್ವಲ್ಪ ಗೊತ್ತಾಗ್ತದೆ. ಅಲ್ಲ, ಇದನ್ನೆಲ್ಲ ನನ್ನ ಹತ್ರ ಅಂತ ಹೇಳ್ತಿದ್ದೀಯಾ? ನಿನ್ನ ಮಗಳ ಹತ್ರ ಹೇಳೋಕ್ಕಾಗಲ್ಲ ನಿಂಗೆ? ಹೇಳಷ್ಟೆಲ್ಲ ಹೇಳಾತು, ನನ್ನ ಮಾತು ಕೇಳಬೇಕಲ್ಲ. ಅಲ್ಲ, ನಿನ್ನ ಹೆಡ್ಡಿ ಅನ್ನೋದು ಜಾಣೆ ಅನ್ನೋದು ನಂಗಂತೂ ಒಂದು ಗೊತ್ತಾಗಲ್ಲಪ್ಪ. ಹಿಂಗೆ ಅಂತ ಗೊತ್ತಾದ ಮೇಲೆ ಅದನ್ನು ಕರ್ಕೊಬರೋಕ್ಕೆ ಅಂತ ಹೋದೆ, ಅಲ್ಲೇ ಬಿಟ್ಟು ಬರೋಕ್ಕಾಗ್ತಿರ್ಲ. ಈಗ ಬಂದು ನಿಂತ್ಕೊಂಡು ಹಿಂಗಂತ ನನ್ನ ಹತ್ರ ಹೇಳಿದ್ರೆ ನಾ ಏನು ಮಾಡೋಕ್ಕಾಗ್ತದೆ? ಜೊತೆ ಕರ್ಕೊಂಡೇ ಹೋಗ್ಬೇಕು, ಬೇರೆ ದಾರೇ ಇಲ್ಲ. ನಾ ಒಬ್ಬನೇ ಇದ್ರೆ ಅದಕ್ಕೆ ಹೆಂಗೆ ಇಲ್ಲಿರೋಕ್ಕಾಗ್ತದೆ? ಬಿಟ್ಟು ಬರೋಕ್ಕೆ ಅಂತಲೇ ನಾನು ಇದು ಮಾಡಿದ್ದು. ಚಾನರ್ದು ಹೇಳಿದೆ, ಇಲ್ಲೇ ಇರೋ, ನಾ ಹೋಗಿ ಬರ್ತೀನಿ, ಹೋಗಿ ಬಂದಾಳು ಕರ್ಕೊಂಡು ಹೋಗ್ತೀನಿ, 4 ದಿನ ಇದ್ದು ಬರ್ಬೋದು. ಈಗ ಗೋಳಾಗ್ತದೆ. ಇಷ್ಟೆಲ್ಲ ಹೇಳಿದ್ರೆ ಅದು ತಲೆ ಒಳಗೆ ಹೋಗೋದೇ ಇಲ್ಲ. ನಾ ಬೆಂಗಳೂರಿಗೆ ಬರ್ತೀನಿ ಅಷ್ಟೇ, ಬೇರೆ ಮಾತೇ ಇಲ್ಲ. ಅದನ್ನು ಹಂಗಾರೆ ಹಣೆ ಮುಟ್ಟಿಗೆ ನಾನೇ ಎಂತ ಮಾಡೋಕ್ಕಾಗಲ್ಲ. ಒಳ್ಳೆ ಅಷ್ಟು ರೀತಿ ಹೇಳಿದ್ರು ಮಾತು ಕೇಳದೆ ಇದ್ದಳ, ಇಲ್ಲಿ ಕಿಣಕ್ಕೋತದ ಅದೀಗ? ಕರ್ಕೊಂಡೇ ಹೋಗು, ಜೊತೆಗೆ ಒಂದು ಜನ ಆತದ ನಿಂಗೆ ಧೈರ್ಯಕ್ಕೂ ಆತದೆ. ಬೇಕಾದ್ರೆ ಕೆಲಸ ಎಲ್ಲ ಮುಗಿದ್ರೆ ಪಲ್ಲವಿ ಗಣ್ಣು ಬಂದರು ಬರ್ತಾರೆ ಬೆಂಗಳೂರಿಗೆ, ಎಲ್ಲ ಓಡಾಡ್ಕೊಂಡು ಬಂದರು ಸೈ. ಕರ್ಕೊಂಡೇ ಹೋಗು, ಬೇರೆ ದಾರಿ ಇಲ್ಲ. ಒಟ್ನಲ್ಲಿ ನಂಗೆ ಬೇಸಿಗೆ ತಿನ್ನೋದು ಅಂತ ತಪ್ಪಂಗಿಲ್ಲ. ಹಂಗಾರೆ ಹಿಂದಿನಿಂದನಾರು ಒಂದು ಇದಾಗ್ತದೆ, ಮನೆ ಒಳಗೆ ಹಿಂಗಿದ್ರೆ ನಾನು ಹೊರಗಡೆ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೋಬೋದು ಅಂತ ಲೆಕ್ಕ ಹಾಕಿದ್ದೆ. ಇಲ್ಲಪ್ಪ, ಆಗಲ್ಲ. ಇನ್ನು 8-10 ದಿನ ಅಂತ ಅವನು ಇದು ನಂಗೆ ಗೊತ್ತು. 1 ತಿಂಗಳಾದರೂ ಆತೆ, 2 ತಿಂಗಳಾದರೂ ಆತೆ. ಇಂದು ಬರ್ತೀನಿ ನಾಳೆ ಬರ್ತೀನಿ, ಇಂದು ಬರ್ತೀನಿ ನಾಳೆ ಬರ್ತೀನಿ ಅಂತ ಹಾಗೆ ದಿನ ದುಡ್ತಾನೆ. ಇಲ್ಲಿ ಏನಪ್ಪ ಕೆಲಸ ಒಂದಾಗಲ್ಲ. ಎಲ್ಲ ನೋಡಿದ್ರು ಮನೆ ಅಂತಕ್ಕೆ ದೊರ್ಗಿನ ರಾಶಿ ಹಾಕ್ಕೊಂಡಾರೆ. ನಮ್ಮ ಮನೆಯಲ್ಲಿ ದೊರ್ಗು ಒಂದು ಗೂಡು ರಾಶಿ ಅಂತ ಹಾಕ್ಲ, ಕೊಟ್ಟಿಗೆ ತಂದು ಹಾಕೋದೇ ಹೊರಮಗಲ ಆಗಿದೆ. ಮುಂದಿಗೆ ಗೊಬ್ಬರಕ್ಕೆ ಏನು ಮಾಡೋದು ಏನೋ ನಂಗಂತೂ ಒಂದು ಗೊತ್ತಾಗಲ್ಲಪ್ಪ. ನೀವು ಪುಣ್ಯಾತ್ಮನೆ,
ಅಲ್ಲ ಈಗ ಬಂದಿದ್ದು ಹಾಡ್ಕಿಣೋದು ಹೆಂಗೆ ಅಂತ ನಾ ಜ್ಞಾನ ಮಾಡ್ತೀನಿ. ಇವ್ರು ಮುಂದಿನ ವರ್ಷದ ಗೊಬ್ಬರಕ್ಕೆ ಹೋದ್ರು. ಅಡಿಕೆ ಮರ ಇರೋದು ಯಾವುದು ನಿಗದಿ ಇಲ್ಲ, ಏನಾಗ್ತದ ಏನೋ ಈ ಕಾಯಿಲೆಯಲ್ಲೇ ಇದು ಬಂದದೆ ಅಂತಾರೆ. ಇವರು ಗೊಬ್ಬರಕ್ಕೆ ಹೋಗಿ ಹೋಗಿ ಇವ್ರ ಹತ್ರ ಮಾತಾಡ್ತೀನಲ್ಲ, ಇವ್ರ ಮಗಳಿಗೆ ಹೇಳ್ತಾರ ಮತ್ತೆ ಅಂತಾರ. ಪವನಿಗೆ ಫೋನ್ ಮಾಡ್ತೀನಿ, ಹಿಂಗೆ ಅಂತ ಹೇಳ್ತೀನಿ. ಅಂತ ಹೇಳ್ತಾನೆ ಗೊತ್ತಾಗ್ತದಲ್ಲ. ಗೌಡ್ರು ಹೇಳ್ದಂಗೆ ಜೊತೆಗೆ ಕರ್ಕೊಂಡು ಹೋದರೂ ಹೋಗ್ಬೋದು. ಅವನ ಜೊತೆ ಇದ್ರೆ ಮಾತು ಕೇಳ್ತದೆ, ಒಳ್ಳೆ ಅವನು ಹೇಳ್ದಂಗೆ ಕೇಳ್ತದೆ. ಇವನೇ ಒಂದೊಂದು ಸತಿ ಈ ಥರ ಇದು ಮಾಡ್ತಾನೆ, ಜೊತೆಗೆ ಕರ್ಕೊಂಡು ಹೋಗ್ಬೋದು. ಹಂಗಂತ ಏನು ಹೊಸ ಮಕ್ಕಳಿದ್ದಂಗೆ ಅದ ರೀ ಇನ್ನವ. ಅಲ್ಲಪ್ಪ ಇಲ್ಲಿ ನೋಡಿ, ಇಲ್ಲಿ ಈ ಪಾಟಿಗೆ ಒಂದಕ್ಕೂ ನೀರೇ ಹಾಕಲ್ಲ ನೀವು. ಪೂರ್ತಿ ಗಿಡ ಸತ್ತೋಗ್ಯವೆ. ಎಲ್ಲೆಲ್ಲಿಂದ ಎಲ್ಲ ತಂದು ಊರಿಟ್ಟಿತ್ತು ಅಮ್ಮ. ಈಗ ನೋಡಿದ್ರೆ ಮಾತ್ರ ಅದೇ ಹಬ್ಬ. ಹ್ಞೂ, ಮಾಡೋ ಕೆಲಸ ಮಾಡ್ಕೊಂಡ್ರೆ ಸಾಕಾಗಿದೆ. ಈಗ ಹಿಂದ್ಗಿಡಕ್ಕೆಲ್ಲ ನೀರು ಹಾಕ್ತಾ ಕೂತ್ಕೋತೀನಿ. ನಿಮಗೇನು ಹೇಳಿ ಅಮ್ಮ ಮಗಳಿಗೆ ಹೇಳ್ತೀರಿ, ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗಲ್ಲ. ಇಲ್ಲೂ ಒಬ್ಬನೇ ಮಾಡ್ಕೊಂಡು ತಿಂದ್ಕೊಂಡು ಕೆಲಸ ಮಾಡ್ಕೊಂಡು ಇದ್ದಿದ್ದ, ನಿಮ್ಗೆ ಅದಕ್ಕೇನಿಲ್ಲ. ಅಯ್ಯೋ ದೇವ್ರೇ, ಇದೆಯಾ ಅಂತ ಮಾಡಿದ್ದಿದ. ಅಲ್ಲ, ಕಾಪಿ ಕುಡಿದ ಲೋಟ ತಂದು ಇಲ್ಲಿಟ್ಟಾರಲ್ಲ. ಅಯ್ಯೋ, ಏನು ಮಿಜಿ ಮಿಜಿ ಅಂತ ಅರ್ಧ ಲೋಟ ಕಾಪಿ ಇಲ್ಲೇ ಅದೇ. ಕೈಗಿದಾಗ ಹೋಗೋಕ್ಕೆ ಇಲ್ಲಿ ಅಂತಕ್ಕೆ ತಂದಿಟ್ಟಿದ್ದು ಕಾಪಿ ಲೋಟನ ಅಂತ. ಹಾಂ, ಎಲ್ಲೂ ಜಾಗಿಲ್ದೆ ಒಂದು ಚೂರು ನೀರು ಹಾಕಿ ಹಂಚಿಟ್ಟಿದ್ರು. ಏನು ಗಣಸೇನು, ಎಲ್ಲ ಗಂಡಸ್ರು ಮನೇಲಿ ಹೆಂಗಸ್ರು ಇಲ್ದಿದ್ರು ಅವ್ರಿಗಿಂತ ಅಚ್ಚುಕಟ್ಟಾಗಿ ಇಟ್ಕೋತಾರೆ ಮನೇನ. ಏನು ನೋಡಿದ್ರೆ ಗೊಬ್ಬರ ಗುಂಡಿ ಮಾಡಿಟ್ಟದು. ಅಲ್ಲ, ನಿಮಗೆ ಈ ವಿಷಯ ಗೊತ್ತಿಲ್ಲಪ್ಪ. ಈಗ ಅಮ್ಮ ಬಂತು ಆರಾಮಾಗಿರ್ಬೋದು ಅಂತ ನೀವೇನು ಲೆಕ್ಕ ಹಾಕಂಗಿಲ್ಲ. ಅಮ್ಮ ನಾನು ಎಲ್ಲ ಬೆಂಗಳೂರಿಗೆ ಹೋಗಾರು ಈಗ. ಹಾಂ, ನಿನ್ನ ತಾಯಿ ಎಂಥದ ಒಳಗಲ್ಲಿ ಹೇಳ್ತಾ ಇತ್ತ, ಈಗ ನೀನು ಹೋಗೋಣ. ಎಂತಕ್ಕೆ ಮರತಿ ಈ ಬಾಲ್ಯ ಕಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಸುಮ್ಮನೆ ನಿಂಗೆ ಅಲ್ಲೇ ಇರೋಕ್ಕಾತಿರ್ಲ ಒಂದು 4 ದಿನ. ನಾನು ಹೇಳಿದೆ ಅಲ್ಲೇ ಇರ್ತೀನಿ ಅಂತ. ಅಮ್ಮನೇ ಹೇಳಿದ್ದು, ಈಗೇನು ತೊಂದರೆ ಇಲ್ಲ, ಗಂಡನ ಮನೆಗೆ ಈಗ ತೊಟ್ಲು ಬಂದಾಗಿದೆ, ಈಗ ತೊಟ್ಲು ಹೋಗೋದಲ್ಲ, ಈಗ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು, ಏನು ತೊಂದರೆ ಇಲ್ಲ, ಬಾ 4 ದಿನ ಇದ್ದು ಬರ್ಬೋದು ಅಂತ. ಹಂಗಾಗಿ ಬಂದೆ, ಇಲ್ಲಿದ್ರೆ ನಾನು ಬರ್ತಿರ್ಲಪ್ಪ. ಅದ್ಯೂತ ತಾಯಿ ನೋಡಿದ್ರೆ ಹಂಗೆ ಹೇಳ್ತದೆ, ಮಗಳು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆ. ಯಾರದ್ದು ಹೌದು ಯಾರದ್ದು ಅಲ್ಲ ಅಂತ ನೋಡೋದು ನಾನೀಗ. ಎಂತ ಹೌದಾ, ನೀನು ನಮ್ಮನೆ ಹೇಳಿದ್ದ ಹೋಗೋಣ ಬಾ ಅಂತೇಳಿ, ಮತ್ತು ಅದಲ್ಲಿ ಅಂತ ಬೇರೆ ಹೇಳ್ದಂಗಾತ? ಇಲ್ಲಪ್ಪ, ಎಂತ ಹೇಳ್ತಮ್ಮ, ಹಂಗೇನಿಲ್ಲ, ನಾವು ಹೋಗಿ ಬರ್ತೀವಿ ಬೆಂಗಳೂರಿಗೆ. ಅಣ್ಣ ಹೇಳಿದ್ದು ಬರೋಕ್ಕೆ. ಇಲ್ಲಿದ್ರೆ ಮತ್ತೆಲ್ಲ ಬಾಯಿ ಬಿಡ್ಸೋಕ್ಕಾದ್ರೆ ಸುಮ್ಮನೆ ಹೋಗ್ತೀನಿ ನಾನು. ಅಮ್ಮ ಬಾಲಿ ಮಲಗಿದೆ, ಎಂಥರ ಕೆಲಸ ಮಾಡೋಕ್ಕಿದ್ರೆ ಹೇಳು, ಬೇಗ ಬೇಗ ಮಾಡ್ಕೊಳೋಣ. ಕಡೆಗೆ ಒಂದು ಕೆಲಸನೂ ಮಾಡಿಕೊಡಲ್ಲ, ಎಲ್ಲ ನಾನೇ ಮಾಡ್ಕೋಬೇಕು ಅಂತಿರ್ಬೇಡ. ಇದು ಬೇರೆ ಪ್ಯಾಕಿಂಗ್ ಬೇರೆ ಮಾಡ್ಕೊಳಕ್ಕೆ ಶುರು ಮಾಡ್ಬೇಕೀಗ. ನಾನಾರು ಅಲ್ಲಿಂದನೇ ಎಲ್ಲದನ್ನೂ ತಂದಿನಿ, ನಿನ್ನ 1-4 ಬಟ್ಟೆ ಎಲ್ಲ ಸೇರಿಸ್ಬೇಕಲ್ಲ. ಅದು ಅಲ್ಲದೆ ನಂಗೆ ಬಟ್ಟೆ ಕಮ್ಮಿ ಆದರೂ ನಾನಲ್ಲಿ ಅತಿಗೆ ಬಟ್ಟೆ ಹಾಕಿಬೋದು. ನಮ್ಮಿಬ್ಬರಿಗೂ ಒಂದೇ ಸೈಜ್, ಏನು ತೊಂದರೆ ಇಲ್ಲ. ಕೆಲಸ ಮಾಡಿಕೊಡೋಳಿದು, ಏನು ಮಾಡಬೇಕಾತ ನಿನ್ನ ಅಂತ. ಅಲ್ಲ, ಹೊಲ್ಟ್ ನಿತ್ತಾಗಿ ಹೋಗ್ಯದಿದು. ತಾಡಿ ನಿಂಗೆ, ತಾಡಿ ಪವನಿಗೊಂದು ಫೋನ್ ಮಾಡ್ತೀನಿ, ಏನು ಹೇಳ್ತಾನೆ ಗೊತ್ತಾಗ್ತದಲ್ಲ. ಅಲ್ಲ ಪಲ್ಲವಿ, ನಿಂಗೆ ಅಂತ ಆಗ್ಯದ, ಏನು ಹೊಲ್ಟ್ ನಿದ್ದೆ ಆಗ್ಯದ ನೀನು? ನಾ ಇನ್ನೂ ಪವನಿಗೆ ಫೋನ್ ಮಾಡಲ, ಏನು ಎತ್ತ ಅಂತ ಹೇಳಲ್ಲ. ನೀನು ನೋಡಿದ್ರೆ ಹಿಂಗೆ ಇದು ಮಾಡ್ತೀಯಪ್ಪ. ಸ್ವಲ್ಪ ಸುಮ್ಮನಿರು, ನೋಡೋಣ ಎಂತ ಹೇಳ್ತಾನೆ ಅಂತ. ಅವನ ಹತ್ರ ಕೇಳೋಕ್ಕೆ ಎಂತ ಅದೇ ಅಮ್ಮ, ಇನ್ನು ಅವು ಹೇಳನಲ್ಲ ಬನ್ನಿ ಅಂಥೇಳಿ. ಇನ್ನೊಂದ್ಸತಿ ಕೇಳದೆ ಅಂತ ಈಗ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳ್ತೀಯ? ಏನು ಅವರೊಬ್ಬರನ್ನೇ ಅಲ್ಲಿ ಬಿಟ್ಟಿರ್ತೀಯ? ಇಲ್ಲ ಅವನ್ನ ಡ್ಯೂಟಿ ಮಾಡೋದು ಬೇಡ ಅಂತ ಹೇಳ್ತೀಯ?
ಇಷ್ಟು ಇದು ಮಾಡೋಕ್ಕಾಗಲ್ಲ ನಮ್ಮ ಒಂದು ಅನಿವಾರ್ಯ ಪರಿಸ್ಥಿತಿಲೇ ಸುಮ್ಮನೆ ಹೋಗೋಣ. ಬೇರೆ ಎಂತ ಇದು ಮಾಡಬೇಡ ನೀನು. ಮತ್ತೆ ಮತ್ತೆ ಬರುವಕ ಬೇಡ ಅಂತೇಳಿ ಫೋನ್ ಮಾಡ್ತಿರ್ಬೇಡ, ಅವನಿಗೆ ಸಿಟ್ಟು ಬರೋಕ್ಕದೆ ಕಡಿಕೆ.